ರಾಜ್ಯಸಭಾ ಚುನಾವಣೆಯ ಅಂತಿಮ ಫಲಿತಾಂಶ ಹೊರಬಿತ್ತು. ಇನ್ನು ಬಿಜೆಪಿ ಅಭ್ಯರ್ಥಿ ನಾರಾಯಣ್ ಸಾಬ್ ಭಾಂಡ್ಗಾಗೆ 47 ಮತಗಳು, ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಜಿಸಿ ಚಂದ್ರಶೇಖರ್ಗೆ 45 ಮತಗಳು, ಅಜಯ್ ಮಕೇನ್ಗೆ 47, ನಾಸಿರ್ ಹುಸೇನ್ಗೆ 47 ಮತಗಳು ಲಭಿಸಿವೆ. ಇನ್ನು ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿದ್ದಂತಹ ಕುಪೇಂದ್ರ ರೆಡ್ಡಿ ಸೋಲನ್ನ ಕಂಡಿದ್ದಾರೆ. 36 ಮತಗಳನ್ನ ಪಡೆದ ಎನ್ಡಿಎ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಸೋಲು ಕಂಡಿದ್ದಾರೆ. ಚಲಾವಣೆಯಾಗಿರುವ 223 ಮತಗಳು ಸಿಂಧುವಾಗಿದೆ. ಇನ್ನೊಂದು ಮತ ಅಂದ್ರೆ ಟೋಟಲ್ 223 ಮತಗಳನ್ನ ರಾಜ್ಯಸಭೆ ಒಳಗೊಂಡಿತ್ತು. ಬಟ್ ಹೆಬ್ಬಾರ್ ಗೈರಾಗಿದ್ರಿಂದ 222 ಮತಗಳು ಫೈನಲ್ ಆಗಿವೆ. ಅಷ್ಟು ಮತಗಳು ಸಿಂಧುವಾಗಿದೆ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಲಭಿಸಿವೆ ಅನ್ನೋದರ ಕುರಿತಾಗಿ ನೋಡ್ತಾ ಹೋದ್ರೆ ಬಿಜೆಪಿ ಅಭ್ಯರ್ಥಿ ನಾರಾಯಣ್ ಸಾಬ್ ಭಾಂಡ್ಗಾಗೆ 47, ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಜಿಸಿ ಚಂದ್ರಶೇಖರ್ಗೆ 45, ಹಾಗೆ ಅಜಯ್ ಮಕೇನ್ಗೆ 47, ನಾಸಿರ್ ಹುಸೇನ್ಗೆ 47 ಮತಗಳು ಲಭಿಸಿವೆ. ಎನ್ಡಿಎ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಕೇವಲ 36 ಮತಗಳು ಸಿಕ್ಕಿರೋದ್ರಿಂದ ಅವರು ಸೋಲನ್ನ ಕಂಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.